ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 187 ಪಾಯಿಂಟ್ಸ್ ಗೇನ್ ಆಗಿ 60,858 ಕ್ಲೋಸ್ ಆದರೆ ನಿಫ್ಟಿ 57 ಪಾಯಿಂಟ್ಸ್ ಗೇನ್ ಆಗಿ 18,107 ಕ್ಲೋಸ್ ಆಗಿದೆ. ವೇರಸ್ ಬ್ಯಾಂಕ್ ನಿಫ್ಟಿ 129 ಪಾಯಿಂಟ್ಸ್ ಡೌನ್ ಆಗಿ 42,328 ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸು ನಮ್ಮ ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 399 ಕ್ರೋಸ್ ಬೈ ಮಾಡಿದ್ರೆ ಡಿಐಸು 128 ಕ್ರೋಸ್ ಸೆಲ್ ಮಾಡಿದ್ದಾರೆ. ಇವತ್ತಿನ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ಓಪನಿಂಗ್ ಸ್ಲೈಡ್ ಗ್ಯಾಪ್ ಡೌನ್ ಆಗಿ ಅಲ್ಲಿಂದ ರಿಕವರಿ ಪ್ರಾಸೆಸ್ನಲ್ಲೂ ಫೇಲ್ ಆಗ್ತಾ ಅಗೈನ್ ಡೇ ಲೋಸಲ್ಲಿ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಎರಡೂ ಎಂಡ್ ಆಗಿದೆ. ಇವತ್ತಿನ ಪರ್ಟಿಕ್ಯುಲರ್ ಆಗಿ ಬ್ಯಾಂಕ್ ನಿಫ್ಟಿ ಓಪನಿಂಗ್ ಆ್ಯಂಡ್ ಆ ಓಪನಿಂಗಿಂದಾನು ಒಂದು ಇಂಪಾರ್ಟೆಂಟ್ ಝೋನ್ ರೆಸಿಸ್ಟೆಂಟ್ ಆ್ಯಂಡ್ ಸಪೋರ್ಟ್ ರೇಂಜು ಬಿಟ್ವೀನಲ್ಲಿ ಎಂಟೈರ್ ದ ಟ್ರೇಡಿಂಗ್ ಸೆಷನ್ ಎಲ್ಲ ಇವತ್ತೆಲ್ಲನೂ ಕನ್ಸಾಲ್ಟೇಟ್ ಆಗ್ತಾ ರೇಂಜ್ ಬೌಂಡರ್ಸ್ನೇ ಇವತ್ತು ಎಕ್ಸ್ಪೈರಿನಲ್ಲಿ ಮೇಂಟೈನ್ ಮಾಡಿದೆ. ಯೂಶುವಲ್ ಆಗಿ ಎಕ್ಸ್ಪೈರಿನಲ್ಲಿ ಬಿಗ್ ಮೂವ್ಸ್ ನಮ್ಗೆ ಕಾಣಿಸ್ತಾ ಇರುತ್ತಲ್ಲ, ಬಟ್ ಆ ಥರ ಸಿನಾರಿಯೋ ಇವತ್ತಿನ ಟ್ರೇಡಿಂಗ್ ಸೆಷನಲ್ಲಿ ನಮಗೆ ಕಾಣಿಸಲಿಲ್ಲ. ಆ್ಯಂಡ್ ಇವತ್ತು FMCG ಕನ್ಸ್ಯೂಮರ್ ಆ್ಯಂಡ್ ರಿಯಾಲಿಟಿ ಸ್ಟಾಕ್ಸು ಜಾಸ್ತಿ ಕರೆಕ್ಟ್ ಆಗಿದೆ. ಆ್ಯಂಡ್ FMCG ಸ್ಪೇಸ್ನಲ್ಲಿ ಏಷ್ಯನ್ ಪೇಂಟ್ಸ್ ಅವರು ಅವ್ರ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ವ್ಯಾಲ್ಯೂಮ್ಸು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿರೋದು ಆ ವ್ಯಾಲ್ಯೂಮ್ಸಲ್ಲಿ ಒಳ್ಳೆ ಗ್ರೋತ್ ಇರುತ್ತೆ ಅಂತ, ಬಟ್ ಅದು ಕಾಣಿಸಲಿಲ್ಲ. ವ್ಯಾಲ್ಯೂಮ್ಸ್ ಫ್ಲಾಟ್ ಆಗಿರ್ತಾ ಇರೋದು ಆ್ಯಂಡ್ ಮಾರ್ಕೆಟ್ ಸರ್ಪ್ರೈಸ್ ಆಗಿ ಡೌನ್ ಸೈಡ್ಗಂತೂ ಕರೆಕ್ಟ್ ಆಗಿದೆ ಏಷ್ಯನ್ ಪೇಂಟ್ಸ್. ಅದಾದಮೇಲೆ ಹಿಂದೂಸ್ತಾನ್ ಯೂನಿಲಿವರ್ ರಿಲೇಟೆಡ್ ಆಗಿನೂ ರಿಸಲ್ಟ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ನೆಗೆಟಿವ್ ಫಿಯರು ಆರ್ ವ್ಯಾಲ್ಯೂಮ್ಸ್ ಹೇಗಿರುತ್ತೆ ಅಂತ ಒಂದು ಕನ್ಸರ್ನಿಂದಾನೇ ಆ ಸ್ಟಾಕ್ಸಲ್ಲಿ ನಮಗೆ ಕರೆಕ್ಷನ್ ಕಾಣಿಸಿದೆ. ಸೊ ಏಷ್ಯನ್ ಪಾಯಿಂಟ್ಸು, ಹಿಂದೂಸ್ತಾನ್ ಲಿವರ್, ಓವರಾಲ್ ಆಗಿ ಈ ಸ್ಟಾಕ್ಸ್ನಲ್ಲಿ ಬರ್ತಿರೋಂಥ ಫಾಲು ಓವರಾಲ್ ಆಗಿ FMCG ಸ್ಪೇಸಲ್ಲಿ ಎಲ್ಲನೂ ಇವತ್ತು ಸ್ವಲ್ಪ ಕರೆಕ್ಟ್ ಆಗ್ತಾ ಇದ್ರೆ, ಅದಕ್ಕೆ ಅಡಿಷನ್ ಆಗಿ ಕನ್ಸ್ಯೂಮರ್ ಆ್ಯಂಡ್ ರಿಯಾಲಿಟಿ ಸ್ಪೇಸಲ್ಲೂ ನಮಗೆ ಕರೆಕ್ಷನ್ ಇದೆ. ಆ್ಯಂಡ್ ಫ್ರೆಂಡ್ಸ್, ನಾವು FI ಸೆಲ್ಲಿಂಗ್ ಟ್ರೆಂಡ್ ನಾವು ಗಮನಿಸ್ತಾ ಇದ್ರೆ ನಿನ್ನೆ ಟ್ರೇಡಿಂಗ್ ಸೆಷನಲ್ಲಿ ಅವರು 319 ಕ್ರೋಸ್ ಸೆಲ್ ಮಾಡಿದ್ದಾರಲ್ವಾ ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ, ಬಟ್ ಇವತ್ತು ಅಗೈನ್ ಬೈ ಸೈಡೇ ಬಂದಿದ್ದಾರೆ. ಬಟ್ ಅವರು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ ಜಾನ್ವರಿಯಿಂದ ಸ್ಟಾರ್ಟಿಂಗಿಂದ ನೋಡಿದ್ರೆ ಇಲ್ಲಿವರೆಗೂ FI ಸೆಲ್ ಮಾಡಿರೋಂಥ ಟೋಟಲ್ ಡೇಟಾ ನಾವು ಆವ್ರೇಜ್ ಆಗಿ ನೋಡಿದ್ರೆ ಆವ್ರೇಜ್ ಆಗಿ ಅವರು ಪ್ರತಿ ಟ್ರೇಡಿಂಗ್ ಸೆಷನಲ್ಲಿ ಸೆಲ್ ಮಾಡ್ತಿರೋದು 1550 ಕ್ರೋಸ್. ಸೊ ನಿನ್ನೆ ಅವ್ರು ಸೆಲ್ ಮಾಡಿರೋಂಥ ನಂಬರು ಆವ್ರೇಜ್ ಮಾರ್ಕ್ ಅಂದ್ರೂ ಜಾಸ್ತಿ ಡೌನ್ ಸೈಡ್ ಇರ್ತಾ ಇರೋದು FI's ಒಂದು ಸೆಲ್ಲಿಂಗ್ನ ಅಗ್ರೆಸಿವ್ ಸೈಡ್ ನಮಗೆ ತೋರಿಸ್ತಿಲ್ಲ. ಏನಕ್ಕಂದ್ರೆ ಇವತ್ತು ನಮಗೆ ಬೈ ಸೈಡ್ ನಂಬರ್ ಕಾಣಿಸ್ತಾ ಇದೆ ನೋಡಿ. ಆ್ಯಂಡ್ ಇವನ್ ಇವತ್ತು ಲಾಂಗ್ಸ್ ಆ್ಯಂಡ್ ಶಾರ್ಟ್ ಡೇಟಾ ನಾವು ಗಮನಿಸ್ತಾ ಇದ್ರು. January 16th ಅವರು ಟೋಟಲಿ 60% ಶಾರ್ಟ್ ಸೈಡ್ ಕಾಂಟ್ರಾಕ್ಟ್ನ ಮೇಂಟೈನ್ ಮಾಡ್ತಿದ್ರೆ January 17th ಅದು 60ಇಂದ 55ಗೆ ಡ್ರಾಪ್ ಆಗಿದೆ. ಆ್ಯಂಡ್ January 18th ಮೀನ್ಸ್ ರೀಸೆಂಟ್ ಟ್ರೇಡಿಂಗ್ ಸೆಷನಲ್ಲಿ 49%ಗೆ ಶಾರ್ಟ್ ಕಾಂಟ್ರಾಕ್ಟ್ಸು ಡ್ರಾಪ್ ಆಗ್ತಾ ಇರೋದು. ಈಗ ನೆಟ್ ಲಾಂಗ್ ಪೊಸಿಷನಲ್ಲಿ FIs ಅಂತೂ ಇದ್ದಾರೆ. ಸೊ ರೀಸೆಂಟ್ ಟ್ರೇಡಿಂಗ್ ಸೆಷನಲ್ಲಿ ಕವರಿಂಗ್ ಕಾಣಿಸ್ತಾ ಇದೆ ಜಾಸ್ತಿ ಕಾಂಟ್ರಾಕ್ಟ್ಸಲ್ಲಿ, ಬಟ್ ಮಾರ್ಕೆಟ್ನಲ್ಲಿ ಅದಕ್ಕೆ ಸಂಬಂಧಿಸಿರುವ ಬಿಗ್ ಮೂವ್ಸ್ ಅಂತೂ ಕಾಣಿಸ್ತಿಲ್ಲ. ಮಾರ್ಕೆಟು ರೇಂಜ್ ಬೌಂಡ್ನೆಸ್ಸು ರೀಸೆಂಟ್ ಟೈಮ್ಸಲ್ಲಿ ನಾವು ಅಂದ್ಕೊಂಡಿರೋಂಥ ರೇಂಜ್ 17,770 ಆರ್ 17,800, ಅಪ್ಸೈಡು 18,300. ಈ 500 ಪಾಯಿಂಟ್ ರೇಂಜಲ್ಲಿ ಮಾರ್ಕೆಟು ರೀಸೆಂಟ್ ಟೈಮ್ಸಲ್ಲಿ ತುಂಬ ವೀಕ್ಸಿಂದ ಆಲ್ಮೋಸ್ಟ್ 3 to 4 ವೀಕ್ಸಿಂದ ಕನ್ಸಾಲ್ಟೇಟ್ ಆಗ್ತಿದೆ. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋಸಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ನಿಮ್ಗೆ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ಫ್ರೆಂಡ್ಸ್, ನಮ್ಮ ಇಂಡಿಯನ್ ಎಕಾನಮಿ ರಿಲೇಟೆಡ್ ಆಗಿ ಒಂದು ಬಿಗ್ ಅಪ್ಡೇಟ್ ಇದೆ, ಸ್ವಲ್ಪ ಹುಷಾರಾಗಿ ಗಮನಿಸಿ. ಪ್ರೆಸೆಂಟ್ ಇರುವಂಥ ಇಂಡಿಯನ್ ಎಕಾನಮಿ $3.3 ಟ್ರಿಲಿಯನ್ ಎಕಾನಮಿ. ಈ $3.3 ಟ್ರಿಲಿಯನ್ ಎಕಾನಮಿ ಆಗೋದಕ್ಕೆ ನಮಗೆ ಎಷ್ಟು ವರ್ಷ ಆಗಿದೆ ಅಲ್ವಾ? ಆದರೆ ನೆಕ್ಸ್ಟ್ 25 ಇಯರ್ಸಲ್ಲಿ ಅಂದರೆ 2047 ಟೈಮ್ಗೆ ನಮ್ಮ ಇಂಡಿಯನ್ ಎಕಾನಮಿ $26 ಟ್ರಿಲಿಯನ್ ಎಕಾನಮಿ ಆಗುತ್ತೆ ಅಂತ EY ಅನ್ನೋ ಒಂದು ಫೇಮಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಒಂದು ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಈ $3.3 ಟ್ರಿಲಿಯನ್ ಎಕಾನಮಿ $26 ಟ್ರಿಲಿಯನ್ ಎಕಾನಮಿಗೆ ಚೇಂಜ್ ಆಗುತ್ತೆ ಅಂದರೆ ಇಲ್ಲಿಂದ 2047ಗೆ ನಮ್ಮ ಇಂಡಿಯನ್ ಎಕಾನಮಿ 8 ಟೈಮ್ಸ್ ಗ್ರೋ ಆಗುತ್ತೆ ಅಂತ ಮೀನಿಂಗ್. ಇದಕ್ಕೆ ಇವರು ಮೇಯ್ನಾಗಿ ಹೇಳ್ತಿರೋಂಥ ರೀಸನ್ ಏನಂದರೆ, ನಮ್ಮ ಇಂಡಿಯಾ ಯಾವುದಾದ್ರೆ ಮೇಜರ್ ಪಾಲಿಸಿ ಚೇಂಜಸ್ ತೊಗೊಂಬಂದಿದೆ ಅಲ್ವಾ, ಅದರಿಂದ ನಮ್ಮ ಕಂಟ್ರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬೆಳೀತಾ ಇದೆ ಅಂತ. ಆ್ಯಂಡ್ ಅದರ ಜೊತೆಗೆ ಇಲ್ಲಿವರೆಗೂ ನಾವು ಜಾಸ್ತಿ ಇಂಪೋರ್ಟ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಲ್ಲ, ಆದರೆ ನಮ್ಮ ಎಕಾನಮಿನಲ್ಲಿ ಎಕ್ಸ್ಪೋರ್ಟ್ಸ್ ಒಂದು ಕಾಂಟ್ರಿಬ್ಯೂಷನು ಇನ್ಮೇಲೆ ಜಾಸ್ತಿ ಬೆಳೆಯುತ್ತಂತ ಅಲ್ಲ ಮೀನಿಂಗು. ಗ್ಲೋಬಲ್ ಎಕಾನಮಿ ಜೊತೆ ಕಂಪೇರ್ ಮಾಡಿದ್ರೆ ಎಲ್ಲದಕ್ಕಂದ್ರೂ ನಮ್ಮ ಇಂಡಿಯನ್ ಎಕಾನಮಿ ತುಂಬ ಚೆನ್ನಾಗಿ ಗ್ರೋ ಆಗತ್ತೆ ಅನ್ನೋ ಥರ ಇವರು ಶೇರ್ ಮಾಡ್ತಿದ್ದಾರೆ. ಈ ಗ್ರೋತ್ನಲ್ಲಿ ಭಾಗವಾಗಿ 2028ಗಲ್ಲೂ ನಮ್ಮ ಇಂಡಿಯನ್ ಎಕಾನಮಿ $5 ಟ್ರಿಲಿಯನ್ ಎಕಾನಮಿ ಆಗುತ್ತೆ. ಆ್ಯಂಡ್ ಫೈನಾನ್ಷಿಯಲ್ ಇಯರ್ 2036ಗೆ ಅದು $10 ಟ್ರಿಲಿಯನ್ ಎಕಾನಮಿಗೆ ಫೈನಾನ್ಷಿಯಲ್ ಇಯರ್ 2045ಗೆ $20 ಟ್ರಿಲಿಯನ್ ಎಕಾನಮಿ ಆಗಿ ಆಗತ್ತೆ ಅನ್ನೋ ಥರ. ಇದಕ್ಕೆ ಮೇನ್ ರೀಸನ್ ನಾವು ಪ್ರೀವಿಯಸ್ಲಿ ತುಂಬ ಸಲ ಮಾತಾಡ್ಕೊಂಡಿದ್ವಲ್ವಾ, ನಮ್ಮ ಇಂಡಿಯನ್ ಗೌರ್ಮೆಂಟ್ ತೊಗೊಂಬರೋವಂಥ ಮೇಕಿಂಗ್ ಇಂಡಿಯಾ, PLI ಸ್ಕೀಮು, ನ್ಯಾಷನಲ್ ಲಾಜಿಸ್ಟಿಕ್ ಪಾಲಿಸಿ, ಇವೆಲ್ಲನೂ ನಮ್ಮ ಇಂಡಿಯನ್ ಎಕಾನಮಿ ಇಷ್ಟೊಂದು ಗ್ರೋ ಆಗೋದಕ್ಕೆ ಮೇನ್ ರೀಸನ್ ಅನ್ನೋ ಥರ. ಇಷ್ಟೆಲ್ಲ ನಮ್ಮ ಎಕಾನಮಿ ಗ್ರೋತ್ ಇದೆ ಅಲ್ವಾ, ಇದಕ್ಕೆ ಯಾವ ಥರ ಸೆಕ್ಟರ್ಸ್ ನಾವು ಫೋಕಸ್ ಮಾಡಬೇಕಂದ್ರೆ, ಫಸ್ಟ್ ಥಿಂಗ್ ನಮ್ಮ ಇಂಡಿಯಾನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ತುಂಬ ಚೆನ್ನಾಗಿ ಬೆಳೀತಿದೆ ಅಲ್ವಾ. ನಮ್ಮ ಗೌರ್ಮೆಂಟ್ ತೊಗೊಂಬರೋವಂಥ
PLS ಸ್ಕೀಮ್ಸ್ ಇದರಿಂದ ಕಂಪನೀಸ್ ಅವ್ರು ಬಂದು ಅವರ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದರೆ, ಸೊ ಏನಾದರೂ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಅವರು ಕೆಪ್ಯಾಕ್ಸ್ನ ಬಿಲ್ಡ್ ಮಾಡ್ಕೋಬೇಕಾಗತ್ತೆ. ಸೊ ಕಂಪನೀಸು ಕೆಪಾಸಿಟಿನ ಹೇಗೆ ಬಿಲ್ಡ್ ಮಾಡ್ಕೊಳ್ಳುತ್ತೆ, ಸ್ವಲ್ಪ ಅಮೌಂಟ್ನ ಅವರ ಇಂಟರ್ನಲ್ ಅಕ್ರೂವಲ್ಸ್ ಮೂಲಕ ಬಿಲ್ಡ್ ಮಾಡ್ಕೊಳ್ಳುತ್ತೆ, ಸ್ವಲ್ಪ ಅಮೌಂಟ್ನ ಡೆಟ್ಸ್ ರೂಪದಲ್ಲಿ ತಗೊಂಬರತ್ತೆ. ಸೊ ಇವರು ಡೆಟ್ಸ್ ಎಲ್ಲಿಂದ ತಗೊತಾರೆ, ಬ್ಯಾಂಕ್ಸಿಂದ ತಗೊತಾರಲ್ವಾ. ಸೊ ಬ್ಯಾಂಕ್ಸಿಂದ ಡೆಟ್ಸ್ ಜಾಸ್ತಿ ತಗೊಳ್ಳೋ ಕಾರಣವಾಗಿ ಬ್ಯಾಂಕಿಂಗ್ ಸೆಕ್ಟರ್ಗೆ ಪಾಸಿಟಿವ್. ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಬರುವಂಥ ಕಂಪ್ನೀಸು ಯಾವುದಾದ್ರೂ ಅವ್ರ ಸೇಲ್ಸ್ನ ಗ್ರೋತ್ ಮಾಡ್ಕೊತಾರಲ್ವಾ, ಆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಲಿ ಇರುವಂಥ ಕಂಪ್ನೀಸ್ಗೆ ಪಾಸಿಟಿವ್. ಆದರೆ ಬ್ಯಾಂಕ್ಸು ಡೆಟ್ಸ್ನ ಹೇಗೆ ಕೊಡುತ್ತೆ, ಕಂಪ್ನೀಸ್ಗಿರೋಂಥ ರೇಟಿಂಗ್ಸ್ ನೋಡಿ ಬ್ಯಾಂಕು ಡೆಟ್ಸ್ನ ಆಫರ್ ಮಾಡ್ತಾ ಇರುತ್ತೆ. ಸೊ ಕಂಪ್ನೀಸ್ಗೆ ರೇಟಿಂಗ್ನ ಯಾರು ಕೊಡ್ತಾರೆ, ರೇಟಿಂಗ್ ಏಜೆನ್ಸೀಸ್ ಇರುತ್ತಲ್ಲ. ಸೊ ಯಾವಾಗಾದರೂ ಸರಿ ಈ ಥರ ಕೆಪಾಸಿಟೀಸ್ನ ಬಿಲ್ಡ್ ಮಾಡ್ತಿದ್ದಾರೆ ಅಂದರೆ ಈ ರೇಟಿಂಗ್ ಏಜೆನ್ಸಿನೂ ತುಂಬ ಚೆನ್ನಾಗಿ ಲಾಭ ಪಡುತ್ತೆ ಅಂತ ಮೀನಿಂಗ್. ರೇಟಿಂಗ್ ಏಜೆನ್ಸೀಸ್ ಅಂದರೆ ಯಾರು, ಕ್ರಿಸಲ್ ಆದರೂ, ಕೇರ್, ಇಕ್ರಾ ಈ ಥರ ಕಂಪ್ನೀಸ್ಗೆ ಆ್ಯಂಡ್ ಈ ಕೆಪಾಸಿಟೀಸ್ನ ಬಿಲ್ಡ್ ಆಗುವಂಥ ಟೈಮಲ್ಲಿ ಅವರ ಎರ್ನಿಂಗ್ಸು ಚೆನ್ನಾಗಿ ಗ್ರೋ ಆಗ್ಬೋದು. ಸೊ ಈ ಥರ ನಮ್ಮ ಇಂಡಿಯಾನಲ್ಲಿ ಗ್ರೋ ಆಗ್ತಿರೋಂಥ ವೇರಿಯಸ್ ಸೆಕ್ಟರಲ್ಲಿರುವಂಥ ವೇರಿಯಸ್ ಕಂಪ್ನೀಸ್ ಎಲ್ಲನೂ ಗ್ರೋ ಆಗುತ್ತೆ ನಂತರ. ಆ್ಯಂಡ್ ಅದಲ್ಲದೆ ಈ ಮ್ಯಾನುಫ್ಯಾಕ್ಚರಿಂಗ್ ಬೆಳೀತಾ ಇದ್ದರೆ ಲಾಜಿಸ್ಟಿಕ್ಸ್ ಒಂದು ಯೂಸೇಜು ತುಂಬ ಚೆನ್ನಾಗಿ ಬೆಳೆಯುತ್ತಲ್ವ. ಅದರಿಂದ ಲಾಜಿಸ್ಟಿಕ್ಸ್ ಸೆಕ್ಟರ್ಲಿರುವಂಥ ಕಂಪ್ನೀಸ್ಗೂ ನಾವು ಅದು ಪಾಸಿಟಿವ್ ಆಗಿ ಅರ್ಥ ಮಾಡ್ಕೋಬೋದು. ಈ ಥರ ಯಾವ ಸೆಕ್ಟರ್ಸಲ್ಲಾದರೆ ನಮಗೆ ನೆಕ್ಸ್ಟು ಗ್ರೋತ್ ಕಾಣಿಸ್ತಾ ಇರುತ್ತಲ್ವ, ಆ ಸೆಕ್ಟರ್ನಲ್ಲಿರುವಂಥ ಕಂಪ್ನೀಸ್ಗಂತೂ ಅವ್ರ ಕೆಪಾಸಿಟಿನ ಚೆನ್ನಾಗಿ ಗ್ರೋ ಮಾಡಿಕೊಂಡು ಅದರ ಜೊತೆಗೆ ಸೇಲ್ಸ್ ನಂಬರ್ಸ್ನು ಜಾಸ್ತಿ ಮಾಡ್ಕೊತಾ ಇರುತ್ತಲ್ವ, ಆ ಥರ ಕಂಪ್ನೀಸ್ ನಾವು ಫೋಕಸ್ ಮಾಡ್ತಾ ಇದ್ರೆ ಈ ಗ್ರೋತ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಅಂತೂ ಒಂದು ರೇಂಜ್ ಬೌಂಡ್ನೆಸ್ಲಿ ಟ್ರೇಡ್ ಆಗ್ತಿದೆ ಅಲ್ವಾ. ಸೊ ಅದಕ್ಕೋಸ್ಕರ ಡೌನ್ ಸೈಡ್ ಬರ್ತಿದ್ರೆ 18,020 ಸಪೋರ್ಟ್ ಆಗಿ ಅಪ್ ಸೈಡ್ಗೆ ಹೋಗ್ತಿದ್ರೆ 18,180ನ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ಆ್ಯಂಡ್ ಬ್ಯಾಂಕ್ ನಿಫ್ಟಿ ಡೌನ್ ಸೈಡು 40,230 ಆ್ಯಂಡ್ ಅಪ್ ಸೈಡು 42,450. ಆ್ಯಂಡ್ ನಿಫ್ಟಿ ರೇಂಜು ರೀಸೆಂಟ್ ಟೈಮ್ಸಲ್ಲಿ ನಾವು ಮಲ್ಟಿಪಲ್ ಟೈಮ್ಸು ಮಾತಾಡ್ಕೊಂಡಿರೋಂಥ ರೇಂಜೇ ಅಪ್ ಸೈಡು 18,300, ಡೌನ್ ಸೈಡು 17,800. ಇವನ್ ಆಪ್ಷನ್ ಚೈನ್ ಡೇಟಾದಲ್ಲೂ ಸಿಮಿಲರ್ ಡೇಟಾನೇ ಕಾಣಿಸ್ತಾ ಇದೆ. ಅದರಿಂದ ಅಗೇನ್ ಆಪ್ಷನ್ ಚೈನ್ ಡೇಟಾನ ನಾವು ರೆಫರ್ ಮಾಡ್ತಿಲ್ಲ. ಇಫ್ ಎನಿ ಪಾಯಿಂಟ್ ನಮಗೆ ಆಪ್ಷನ್ ಚೈನ್ ಡೇಟಾದಲ್ಲಿ ಇಂಟ್ರೆಸ್ಟಿಂಗ್ ಡೇಟಾ ಏನಾದರೂ ಎವಾಲ್ವ್ ಆಗ್ತಿದ್ರೆ ನಿಮಗೆ ಇಮಿಡಿಯೇಟ್ಲಿ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.